ಇವರೇ ನೋಡಿ ಭಾರತದ ಮುಂದಿನ ಪ್ರಧಾನಿ. ಇವರು ಗುಡುಗಿದ್ರೆ ಮೋದಿನೂ ಗಪ್ಚಿ. ಯಾರು ಈ ಸಿಂಪಲ್ ಆಗಿರೋ ಪವರ್ಫುಲ್ ಮನುಷ್ಯ? ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಹಾಗೂ ಈ ಬಾರಿ ಯಾರು ಪ್ರಧಾನಿ ಆಗ್ಬೇಕು, ಮೋದಿಯವರೇ ಮುಂದುವರಿಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಮೋದಿ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. 2024ರ ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಅದರಲ್ಲೂ ಈ ಬಾರಿ ಮತ್ತೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ತಾರಾ ಇಲ್ವಾ, ಕಾಂಗ್ರೆಸ್ ಗೆದ್ದು ಬೀಗುತ್ತಾ ಅನ್ನೋ ಕುತೂಹಲ ಎಲ್ಲೆಡೆ ಮನೆ ಮಾಡಿದೆ. ಈ ಮಧ್ಯೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ವಿಚಾರ ಮಾತ್ರ ಸಖತ್ ವೈರಲ್ ಆಗಿದೆ. ನ್ಯೂಸ್ ಪೇಪರ್, ಟಿವಿಯಲ್ಲಿ ಈ ವ್ಯಕ್ತಿಯದ್ದೇ ಮಾತು. ಈ ಫೋಟೋದಲ್ಲಿ ಕಾಣಿಸ್ತಿರುವ ಈ ವ್ಯಕ್ತಿಯ ಹೆಸರು ಏನ್ ಗೊತ್ತಾ? ಇವರ ದಿನಚರಿ ಹೇಗಿದೆ ಗೊತ್ತಾ? ಇವರು ಎಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ? ಯಾಕೆ ಇವರನ್ನೇ ಮುಂದಿನ ಪ್ರಧಾನಿ ಬೇಕು ಅಂತ ಹೆಚ್ಚು ಜನ ಹೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಇವರನ್ನ ಭೇಟಿ ಮಾಡಿ ನಮಸ್ಕರಿಸಿದ್ದು ಯಾಕೆ? ಈ ವ್ಯಕ್ತಿಯ ಹಿನ್ನೆಲೆ ಕೇಳಿದ್ರೆ ನೀವು ಕೂಡ ತಲೆಬಾಗಿ ನಮಸ್ಕಾರ ಮಾಡ್ತೀರಾ. ದೊಡ್ಡ ದೊಡ್ಡ ಅಧಿಕಾರಿಗಳೇ ಓಡೋಡಿ ಬಂದು ಇವರಿಗೆ ಎಂಪಿ ಟಿಕೆಟ್ ಅನ್ನ ಕೊಟ್ಟು ಹೋಗ್ತಾರೆ. ಅಷ್ಟಕ್ಕೂ ಈ ಸಾಮಾನ್ಯ ಮನುಷ್ಯ ಇಷ್ಟು ಫೇಮಸ್ ಆಗಿದ್ದು ಹೇಗೆ ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಯಾರು ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇವರ ಹೆಸರು ಪ್ರತಾಪ್ ಚಂದ್ರ ಸಾರಂಗಿ. ನಮ್ಮ ಭಾರತ ದೇಶದಲ್ಲಿ ಇವರನ್ನ ವಜ್ರದ ಮನುಷ್ಯ ಅಂತಾನೆ ಕರೆಯಲಾಗುತ್ತೆ. ಪ್ರಪಂಚದಲ್ಲಿ ವಜ್ರಕ್ಕೆ ಎಷ್ಟು ಬೆಲೆ ಇದೆಯೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಬೆಲೆ ಇವರ ಗುಣಕ್ಕೆ ಇದೆ. ಜಗತ್ತಿನಲ್ಲಿ ಇವರ ರೀತಿಯ ಒಬ್ಬ ರಾಜಕಾರಣಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. 2 ಬಾರಿ ಎಂಎಲ್ಎ, 1 ಬಾರಿ ಎಂಪಿ. 2024ರ ಲೋಕಸಭಾ ಚುನಾವಣೆಗೆ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿದ್ದು 2ನೇ ಬಾರಿ ಎಂಪಿ ಆಗಲಿದ್ದಾರೆ ಪ್ರತಾಪ್ ಚಂದ್ರ ಸಾರಂಗಿ. 2 ಬಾರಿ ಎಂಎಲ್ಎ, 1 ಬಾರಿ ಎಂಪಿ ಆದ್ರೂ ಕೂಡ ಇವರು ಮಾಡಿರುವ ಆಸ್ತಿ ಏನ್ ಗೊತ್ತಾ? ಕೇವಲ 4 ಜೊತೆ ಬಟ್ಟೆ, 1 ಸೈಕಲ್ ಮಾತ್ರ. ಇವರಿಗೆ ಒಂದು ಅಲರ್ಜಿ ಇದೆ, ಅದೇನಂದ್ರೆ ದುಡ್ಡಿಲ್ಲದೆ ಜನಸೇವೆ ಮಾಡಿ ರಾಜಕಾರಣಿ ಆಗಬಹುದು ಅಂತ ತೋರಿಸಿಕೊಟ್ಟವರು ಪ್ರತಾಪ್ ಸಾರಂಗಿ. ಇಂದಿಗೂ ಪಾರ್ಲಿಮೆಂಟ್ಗೆ ಸೈಕಲ್ ನಲ್ಲಿ ಬರ್ತಾರೆ. ಇವರು ಮಾತಾಡುವ ರಭಸಕ್ಕೆ ವಿರೋಧ ಪಕ್ಷಗಳು ಹಾರಿಕೊಂಡು ಹೋಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿ ಮಾತನಾಡ್ತಾರೆ. ರಾಜಕೀಯಕ್ಕೆ ಬಂದ ಮೇಲೆ ಇವರು ಮಾಡಿರುವ ಸಾಧನೆ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಹೆಮ್ಮೆ ಆಗತ್ತೆ. ಇಂಥ ರಾಜಕಾರಣಿ ನಮ್ಮ ದೇಶದಲ್ಲಿದ್ದಾರೆ ಅಂತ ಖುಷಿಯಾಗತ್ತೆ. ಮೊದಲೇ ಹೇಳಿದಂತೆ ಇವರು 2 ಬಾರಿ ಎಂಎಲ್ಎ, 1 ಬಾರಿ ಎಂಪಿ ಮತ್ತು ಮುಂಬರುವ ಚುನಾವಣೆಯಲ್ಲಿ ಮತ್ತೊಮ್ಮೆ ಎಂಪಿ ಆಗಲಿದ್ದಾರೆ. ಒಂದು ಸಲವಾದ್ರೂ ನನಗೆ ವೋಟ್ ಹಾಕಿ ಅಂತ ಯಾರ ಬಳಿ ಕೂಡ ಹೋಗಿ ಬೇಡಲಿಲ್ಲ, ಪ್ರಚಾರ ಮಾಡಲಿಲ್ಲ, ದುಡ್ಡು ಹಂಚಲಿಲ್ಲ. ಇವರು ಮಾಡಿರುವ ಜನಸೇವೆಯೇ ಅತಿ ದೊಡ್ಡ ಪ್ರಚಾರ ಆಗಿದೆ. ಒಂದು ಫ್ಲೆಕ್ಸ್ ಆಗ್ಲಿ, ಒಂದು ಕಟೌಟ್ ಆಗ್ಲಿ, ಒಂದು ಬ್ಯಾನರ್ ಆಗ್ಲಿ ಹಾಕಲ್ಲ. ಒಂದು ದಿನ ಕೂಡ ಪ್ರಚಾರ ನಡೆಸಿಲ್ಲ. ಆದ್ರೂ ಜನಗಳು ಮಾತ್ರ ದೊಡ್ಡ ಸಂಖ್ಯೆಯಲ್ಲಿ ಇವರಿಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ. ಇಂದಿಗೂ ಗುಡಿಸಲಿನಲ್ಲಿ ಜೀವಿಸ್ತಾ ಇರುವ ಪ್ರತಾಪ್ ಸಾರಂಗಿ ಅವರು 4 ಜನವರಿ 1955ರಲ್ಲಿ ಒಡಿಶಾ ರಾಜ್ಯದ ಬಲಸೋರಿ ನಗರದಲ್ಲಿ ಜನಿಸಿದ್ರು. ಕಡುಬಡತನದಲ್ಲಿ ಬೆಳೆದ ಇವರು ಉಳಿದುಕೊಳ್ಳಲು ಮನೆಯೇ ಇರಲಿಲ್ಲ. ರಸ್ತೆ ಬದಿಯಲ್ಲಿ ಜೀವನ ಆರಂಭ ಮಾಡ್ತಾರೆ. ಎಲ್ಲರಂತೆ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಎಂಬುವ ಆಸೆ ಇತ್ತು. ಆದ್ರೆ ಶಾಲೆಗೆ ಹೋಗಲು ದುಡ್ಡಿರ್ಲಿಲ್ಲ. ದುಡ್ಡಿನ ಅವಶ್ಯಕತೆ ತುಂಬಾ ಇದ್ದ ಕಾರಣ ಸಣ್ಣ ವಯಸ್ಸಿನಲ್ಲಿಯೇ ಒಂದು ಹೋಟೆಲ್ ನಲ್ಲಿ ಕ್ಲೀನರ್ ಆಗಿ ಕೆಲಸ ಸೇರ್ತಾರೆ. ಪ್ರತಿ ತಿಂಗಳು ಇವರಿಗೆ ಸಂಬಳ ಕೊಡ್ತಾ ಇದ್ದದ್ದು ಕೇವಲ 50 ರೂಪಾಯಿ. 50 ರೂಪಾಯಿಯಲ್ಲಿ 50% ಮನೆಗೆ ಕೊಡ್ತಾರೆ, ಇನ್ನು 50% ಪುಸ್ತಕಗಳನ್ನ ಖರೀದಿ ಮಾಡಲು ಉಪಯೋಗಿಸ್ತಾರೆ. ಕೇವಲ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಬೆಳಗಿನ ಜಾವ ಬೆಳಗ್ಗೆ ಎದ್ದು ಮನೆ ಮನೆಗೆ ಹೋಗಿ ಪೇಪರ್ ಮತ್ತು ಹಾಲಿನ ಪ್ಯಾಕೆಟ್ ಅನ್ನ ಹಾಕಿ ಒಂದಷ್ಟು ಕಾಸನ್ನ ಸಂಪಾದನೆ ಮಾಡ್ತಾ ಇದ್ರು. ಎಲ್ಲಾ ದುಡ್ಡನ್ನ ಕೂಡಿಟ್ಟು ಶಾಲೆಗೆ ಅಡ್ಮಿಷನ್ ಮಾಡಿಸ್ಕೊಳ್ತಾ ಇದ್ರು. ಶಾಲೆಗೆ ಸೇರಿದ ಮೇಲೆ ವಿದ್ಯಾಭ್ಯಾಸದಲ್ಲೂ ನಂಬರ್ 1 ಆಗ್ತಾರೆ. ಇನ್ನು ಹಲವಾರು ಕೆಲಸಗಳನ್ನ ಮಾಡಿ ದುಡ್ಡು ಸಂಪಾದನೆ ಮಾಡಲು ಆರಂಭ ಮಾಡ್ತಾರೆ. ಪ್ರತಾಪ್ ಸಾರಂಗಿ ಅವರ ಜೀವನದ ಮೊದಲ ಗುರಿಯಾಗಿದ್ದು ಸನ್ಯಾಸಿಯಾಗಬೇಕು ಅಂತ. ಸನ್ಯಾಸಿಯಾಗಿ ಸಮಾಜವನ್ನ ಉದ್ಧಾರ ಮಾಡುವ ಕೆಲಸ ಮಾಡಬೇಕು ಅಂತ ಅಂದುಕೊಂಡಿದ್ರಂತೆ. ವೆಸ್ಟ್ ಬೆಂಗಾಲ್ ರಾಜ್ಯದ ಔರಾ ನಗರದಲ್ಲಿರುವ ಪ್ರಸಿದ್ಧ ರಾಮಕೃಷ್ಣ ಮಠಕ್ಕೆ ಹೋಗಿ ಪ್ರಚಾರಕ್ಕೆ ಇಳಿ ಬರ್ತಾ ಇದ್ರಂತೆ. ಒಂದು ದಿನ ರಾಮಕೃಷ್ಣ ಮಠದ ಗುರುಗಳು ಸಾರಂಗಿ ಅವರನ್ನ ಕರೆದು ನಿನ್ನ ಜೀವನದ ಉದ್ದೇಶ ಏನು ಅಂತ ಕೇಳ್ತಾರೆ. ಅದಕ್ಕೆ ಸಾರಂಗಿ ಅವರು ಹೇಳ್ತಾರೆ, ನಾನು ಸನ್ಯಾಸಿ ಆಗ್ಬೇಕು, ಸನ್ಯಾಸಿಯಾಗಿ ಜನ ಸೇವೆಯನ್ನ ಮಾಡಬೇಕು ಅಂತ ಯೋಚಿಸಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ನೀನು ಎಲ್ಲಿ ಹುಟ್ಟಿದ್ದೀಯಾ ಅಲ್ಲಿ ಹೋಗಿ ಆದರ್ಶ ರಾಜಕಾರಣಿಯಾಗು, ನಿನ್ನ ಭವಿಷ್ಯ ತುಂಬಾ ಉಜ್ವಲವಾಗಿದೆ, ನಿನ್ನನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಭಾರತ ದೇಶದ ಕೋಟ್ಯಾಂತರ ಜನರಿಗೆ ನೀನೊಬ್ಬ ಆದರ್ಶ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀಯಾ ಅಂತ ಹೇಳ್ತಾರೆ. ಗುರುಗಳು ಹೇಳಿದ ಮಾತನ್ನ ಕೇಳಿದ ಸಾರಂಗಿ ಅವರಿಗೆ ರಾಜಕೀಯದ ಮೇಲೆ ತುಂಬಾ ಆಸಕ್ತಿ ಹುಟ್ಟುತ್ತೆ. ಯಾರ ಸಹಾಯವೂ ಇಲ್ಲದೆ ತಮ್ಮ ಸ್ವಂತ ದುಡಿದ ದುಡ್ಡನ್ನ ಉಪಯೋಗಿಸಿ ಸಮಾಜ ಉದ್ಧಾರಕ್ಕೆ ಮುಂದಾಗ್ತಾರೆ.
2004ರಲ್ಲಿ ಬಲಸೋರಿ ನಗರದಲ್ಲಿ ತುಂಬಾ ನೀರಿನ ಸಮಸ್ಯೆ ಇರುತ್ತೆ. ಕೇವಲ ತಿಂಗಳಿಗೆ 2ರಿಂದ 3 ಬಾರಿ ಇಡೀ ನಗರದಾದ್ಯಂತ ಕುಡಿಯುವ ನೀರು ಬರ್ತಾ ಇತ್ತು. ಬರೋಬ್ಬರಿ 3 ದಶಕಗಳಿಂದ ಇದ್ದ ಈ ಸಮಸ್ಯೆಗೆ ಸಾರಂಗಿಯವರು ಜನಸಾಮಾನ್ಯರಾಗಿ ಹೋರಾಟ ತನಿಖೆಯನ್ನ ಮಾಡಿ ಕೇವಲ 6 ತಿಂಗಳಲ್ಲಿ ನೀರಿನ ಸಮಸ್ಯೆನ ಬಗೆಹರಿಸ್ತಾರೆ. ತಿಂಗಳಿಗೆ 2ರಿಂದ 3 ಬಾರಿ ಕುಡಿಯುವ ನೀರು ಬರ್ತಾ ಇತ್ತು. ಆದ್ರೆ ಸಾರಂಗಿಯವರು ವಾರದಲ್ಲಿ 5 ದಿನ ಕುಡಿಯುವ ನೀರು ಬರುವ ಹಾಗೆ ಮಾಡ್ತಾರೆ. ಬಲಸೋರಿ ನಗರದ ಜನರಿಗೆ ಸಾರಂಗಿಯವರು ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಬಿಡ್ತಾರೆ. 2004ರಲ್ಲಿ ಒಡಿಶಾ ರಾಜ್ಯದಲ್ಲಿ MLA ಎಲೆಕ್ಷನ್ ಬರುತ್ತೆ. ಸಾರಂಗಿಯವರು ಪಕ್ಷೇತರ ಅಭ್ಯರ್ಥಿಯಾಗಿ ಬಹುಮತವನ್ನ ಸಾಧಿಸಿ ಜಯಬೇರಿ ಬಾರಿಸ್ತಾರೆ. ಗೆದ್ದ ಬಳಿಕ ಅವರು ಮಾಡಿದ ಮೊಟ್ಟ ಮೊದಲ ಕೆಲಸ ಏನಂದ್ರೆ ನಮ್ಮ ಊರು ಸ್ವಚ್ಛ ಎಂಬ ಹೊಸ ಯೋಜನೆಯನ್ನ ಆರಂಭ ಮಾಡ್ತಾರೆ. ಅವರು MLA ಆಗುವುದಕ್ಕೂ ಮುಂಚೆ ಬಲಸೋರಿ ನಗರ ಕಸದ ದೊಡ್ಡಿ ಆಗಿರುತ್ತೆ. ಆದ್ರೆ MLA ಆದ ನಂತರ ಪ್ರತಿದಿನವೂ ಬಲಸೋರಿ ನಗರದಲ್ಲಿ ಸ್ವಚ್ಛತೆ ಆರಂಭ ಆಗುತ್ತೆ. ಪ್ರತಿ 100 ಮೀಟರ್ ಅಂತರದಲ್ಲಿ ಒಂದೊಂದು ಗಾರ್ಬೇಜ್ ಬಾಕ್ಸ್ ಅನ್ನ ಅಳವಡಿಸಲಾಗುತ್ತೆ. ಪ್ರತಿದಿನ ಕಲೆಕ್ಟ್ ಆದ ಗಾರ್ಬೇಜ್ ಅಲ್ಲಿ ರೀಸೈಕ್ಲಿಂಗ್ ಮಾಡೋದು. ರೀಸೈಕ್ಲಿಂಗ್ ನಲ್ಲಿ ಪೇಪರ್, ಟಿಶ್ಯೂ ಪೇಪರ್, ಮೆಟಲ್, ಗ್ಲಾಸ್ ಅನ್ನ ತಯಾರು ಮಾಡಿ ಮಾರಾಟ ಮಾಡಿ ಬಂದ ದುಡ್ಡಿನಲ್ಲಿ ನಗರ ಅಭಿವೃದ್ಧಿ ಮಾಡ್ತಾರೆ. ಪ್ರತಾಪ್ ಅವರ ಈ ಐಡಿಯಾ ಸಖತ್ತಾಗಿ ವರ್ಕೌಟ್ ಆಗುತ್ತೆ. ಬಲಸೋರಿ ನಗರದಲ್ಲಿ ಎಲ್ಲೆಲ್ಲಿ ಖಾಲಿ ಸೈಟ್ ಇರುತ್ತೋ ಅಲ್ಲಿ ಒಂದೊಂದು CCTVಯನ್ನ ಅಳವಡಿಸ್ತಾರೆ. ಖಾಲಿ ಜಾಗದಲ್ಲಿ ಯಾರಾದ್ರೂ ಕಸ ಹಾಕ್ತಾರೋ ಅವರಿಗೆ 20,000 ದಂಡ ಅನೌನ್ಸ್ ಮಾಡ್ತಾರೆ. CCTV ಇದ್ದ ಕಾರಣ ಯಾರು ಕೂಡ ಖಾಲಿ ಜಾಗದಲ್ಲಿ ಕಸವನ್ನ ಹಾಕೋದಿಲ್ಲ. MLA ಆಗಿ ಕೇವಲ 8 ತಿಂಗಳಲ್ಲೇ ಬಲಸೋರಿ ನಗರವನ್ನ ಕಂಪ್ಲೀಟ್ ಕ್ಲೀನ್ ಸಿಟಿ ಮಾಡಿಬಿಡ್ತಾರೆ. ವಾರದಲ್ಲಿ 4 ದಿನ ನಗರದಾದ್ಯಂತ ಸೈಕಲ್ ನಲ್ಲಿ ಓಡಾಡುತ್ತಾ ಎಲ್ಲಿ ಅಭಿವೃದ್ಧಿಯಾಗಿದೆ ಎಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಪರಿಶೀಲಿಸುತ್ತಾ ಇದ್ರು. ಒಂದು ಸಲ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದ ಸಾರಂಗಿಯವರು 2ನೇ ಬಾರಿ MLA ಎಲೆಕ್ಷನ್ಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ. 2ನೇ ಬಾರಿ ಕೂಡ ಬಹುಮತದೊಂದಿಗೆ ಪ್ರತಾಪ್ ಸಾರಂಗಿಯವರು ಗೆಲ್ತಾರೆ. ಸರ್ಕಾರಿ ಶಾಲೆಯನ್ನ ಹೈಟೆಕ್ ಶಾಲೆಯಾಗಿ ಬದಲಾಯಿಸ್ತಾರೆ. ಅದನ್ನ ನೋಡಿದ್ರೆ ಯಾವುದೋ ಹೈಟೆಕ್ ಪ್ರೈವೇಟ್ ಶಾಲೆ ರೀತಿ ಕಂಡು ಬರುತ್ತೆ. 100 ಕೆಲಸದ ಯೋಜನೆಯನ್ನ ಆರಂಭ ಮಾಡಿ ಎಲ್ಲಾ ಯೋಜನೆಗಳ ಕಾರ್ಯರೂಪಕ್ಕೆ ತರ್ತಾರೆ. 2019ನೇ ಇಸ್ವಿಯಲ್ಲಿ ಬಿಜೆಪಿ ಪಕ್ಷದಿಂದ MP ಎಲೆಕ್ಷನ್ಗೆ ಟಿಕೆಟ್ ಸಿಗುತ್ತೆ. ಜೊತೆಗೆ ಸುಲಭವಾಗಿ ಗೆಲ್ತಾರೆ. ಇವರು ಮಾಡಿರುವ ಅದ್ಭುತ ಕೆಲಸಗಳೇ ಪ್ರಚಾರವಾಗಿ ಹೊರಹೊಮ್ಮಿದ್ದು ಒಂದು ದಿನವೂ ಹೋಟ್ ಕೇಳಲಿಲ್ಲ, ದುಡ್ಡು ಹಂಚಲಿಲ್ಲ. ಆದ್ರೂ ಜನರು ಇವರನ್ನ ಗೆಲ್ಲಿಸಿ MP ಮಾಡ್ತಿದ್ದಾರೆ. ಈಗ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿದ್ದು 2ನೇ ಬಾರಿ ಖಂಡಿತವಾಗಿಯೂ MP ಆಗಲಿದ್ದಾರೆ. ಮೊದಲೇ ಹೇಳಿದಂತೆ ಇವರ ಬಳಿ ಇರೋದು ಕೇವಲ 4 ಜೊತೆ ಬಟ್ಟೆಗಳು, ಕೈಯಲ್ಲಿ ಕೇವಲ 100 ರೂಪಾಯಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಇವರ ಆಸ್ತಿ ಗುಡಿಸಲು ಮನೆ ಮತ್ತು ಸೈಕಲ್ಲು. 64 ವರ್ಷದ ಇವರು ಮದುವೆಯಾಗಿಲ್ಲ. ನಮ್ಮ ದೇಶದ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಇವರನ್ನ ನೋಡಿ ಕಲಿಬೇಕಾಗಿದೆ. ಪ್ರತಾಪ್ 2ನೇ ಬಾರಿ MP ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈ ರೀತಿಯ ರಾಜಕಾರಣಿಗಳು ಇದ್ರೆ ಮಾತ್ರ ದೇಶ ಉದ್ಧಾರ ಆಗಲು ಸಾಧ್ಯ. ಪ್ರತಾಪ್ ಚಂದ್ರ ಸಾರಂಗಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.